ನಮಸ್ತೆ. ಮೀಡಿಯಾ ಪ್ರಿಂಟ್ ಮೀಡಿಯಾ ಅವ್ರಿಗೆಲ್ಲ ಸ್ವಾಗತ ಕೋರುತ್ತಾ, ಇವತ್ತು ನಾವು ನಿನ್ನೆ ನಮ್ಮ ಸಿಟಿ MLA ಹಮೀದ್ ಮುಶ್ರೀಫ್ ಯಾರು BLA 1 ಕಾಂಗ್ರೆಸ್ ಪಾರ್ಟಿ ಅಧಿಕೃತ ನಾ BLA 1 ಅದೀನಿ. ಅವರು ಯಾವ ಪಾರ್ಟಿಲಿಂದ ಅದಾರ, ದಳದೊಳಗಿದ್ದಾಗ ದಳ ಬಿಡೋ ಟೈಮ್ಗೆ ಅವ್ರು ನೋಡಿದ ಹಿಂಗಾಗ್ತೈತೆ ಅಂದರು. ಆ ದಳದು BLO 2 ಸಿದ್ಧಸಿರಿ ಅವ್ರಿಗೆ ಮಾಡ್ಯಾರ. ಮೊನ್ನೆನ ಹೋದಾಗ ಸಿದ್ಧಸಿರಿ ಅವ BLA 2 ಇಲ್ಲ, ಸಿದ್ಧಸಿರಿದೊಳಗೆ ನೌಕರಿ ಮಾಡವ. ಅವ ಇರ್ತಾನ ಅಲ್ಲಮೀನ್ ಬಲ್ಲಿ. ಅಲ್ಲಿ ನಾ ಹೋಗಾನ ಅವ್ರದೊಳಗೆ ಒಬ್ಬವ ಇವ್ರ ಬಲ್ಲಿ ಹಿಂಗೆ ಬ್ಯಾಗ್ದೊಳಗೆ ನಿಮ್ಮ ಅದಾವ, ಮಂದಿದೂ ಅದಾವ, ಫಾರ್ಮ್ ಅದಾವ. ಇವರು BLA 2 ಇಲ್ಲ. ಇವರು ಯಾರು ಅದಾರ ಕೇಳ್ರಣ, ನೀ ಯಾರದೀಪ ಖರೆ ಹೇಳೋಣ. ಇಲ್ಲ, ನಾ ಇಲ್ಲೇ ಅದೇ. ಮತ್ತು ನಿನ್ನ ಮನೆಯಲ್ಲಿ ಅದ. ಇಲ್ರಿ ಖರೆ ಹೇಳೋಣ, ನಿಮ್ಗೇನು ಕೇಳಿಕತ್ತೀವಿ. ನೀನು BLA 2 ಇದ್ರೆ ನೀನು ಕೈ ಜೋಡಿಸ್, ನಾವು ನಿನ್ನ ಬಿಟ್ಟು ಹೋಗ್ತೀವಿ. ಇಲ್ರಿ, ನಾ ಅಲ್ಲಮೀನ್ ಬಲ್ಲಿ ಇರ್ತೀನಿ, ಅಲ್ಲಿ ನನ್ನ ಮನೆ ಅದ, ಇಲ್ಲಿ ನಾ ಸೋಷಲ್ ವರ್ಕರ್ ಮಾಡ್ಲಾಕ ಬಂದಿನ. ಯಾರು ಕರ್ದಾರ ಅಂತ ಕೇಳಿ ಆಮೇಲೆ ಕಮಿಷನರ್ ಕರೀದ್ವಿ. ಹಿಂಗೆ ಫಾರ್ಮ್ ನಿಮ್ಮ BLA ಅವ್ರ ಕೈಯಾಗ OTP ಫಾರ್ಮ್ ಕೊಡ್ಲಾಕತ್ತಾರ. ನಮ್ಮ ಹೊತ್ಕೋದವು ನನಗೆ 25,000 ಹಿಂದೂ ಮತಗಳು ಬಂದವು, ಮುಸಲ್ರು ಮತಗಳು ಬಂದವು. ಅವ್ರಿಗೆಲ್ಲರೂ ನಾವು ಧನ್ಯವಾದ ಹೇಳ್ತೀವಿ. ಯಾಕಂದ್ರೆ ನನಗೆ 86,000 ಓಟ್ ಹಾಕ್ಯಾರ. ಮತ್ತು ನನಗೆ 25,000 ಹಿಂದೂ ಓಟ್ ಹಾಕ್ಯಾರ. ಮತ್ತು ನನ್ಗೆ ಓಟ್ ಹಾಕಿದವ್ರನ್ನ ಅವ್ರಿಗೆ ಓಟ್ ಉಳಿಸ್ಬೇಕೇನಿಲ್ಲ. ಮತ್ತು ಅವ ಬ್ಯಾಂಕ್ ನೌಕರಿ ಮಾಡವ. ಆ ಬ್ಯಾಂಕ್ದೊಳಗೆ 10 ಲಕ್ಷ ಡಿಪಾಸಿಟ್ ಕೊಟ್ಟು ಪಗಾರ ತಗೊಳವ. BLO ಇಲ್ಲ. 2-3 ತಿಂಗಳಿಂದ ಮಾಡ್ಲಾಕತ್ತಾರ. ಆ ದಳದವ್ರಿಗೂ ನಾಚಿಕಿಲ್ಲ. ಈ ಸಿಟಿ MLA ನಾ JCP ಮಾಡ್ತೀನಿ, ಪಾರ್ಟಿ ಮಾಡ್ತೇನೆ ठोसೋದು BJPಗಾರ ತಗೊಂಡಿಲ್ಲ. ಮತ್ತು ದಳದ ಕೈ ಬಿದ್ದು ಅವ್ರದ್ದು BLA 2 ಅಂತ ಮಾಡ್ಕೊಂಡ. ಅದನ್ನು ದಳದವ್ರು ಇಲ್ಲ, ಅವರು BJP ಅವ್ರನ್ನೂ ಇಲ್ಲ. ಸಿದ್ಧಸಿರಿ ಬ್ಯಾಂಕ್ದವ್ರು ಅದ. ಏನು ಬ್ಯಾಂಕ್ದವ್ರಿಗೆ ಏನು ಲೋನ್ ಕೊಟ್ಟು ರೊಕ್ಕ ವಸೂಲಿ ಮಾಡಿ ಮಂದಿದು ರೊಕ್ಕ ಡಿಪಾಸಿಟ್ ಹಾಕ್ಯಾರ, ಅವ್ರು ಕೊಡುದದ. ಏನು ವಿದೇಶಕ್ಕೆ ಹೋಗಿ ರೊಕ್ಕ ಖರ್ಚು ಮಾಡಿ 1-4 DR ಪೊಲೀಸರಿಗೆ ತಗೊಂಡು ವಿದೇಶಕ್ಕೆ ಹೋಗಿದ್ದು ಫೋಟೋ ಹಾಕುದದ. ಮತ್ತು ಬ್ಯಾಂಕಿನ ಬಗ್ಗೆ ಯಾರು ಕೇಳಬಾರ್ದಂತ ಟೆಟ್ಟಸ್ಕೊತಂದಾರಂತ. ನಿನ್ನೆ ನಾ ಪೇಪರ್ ನನಗೆ ಕೊಟ್ಟಾರ. ಮತ್ತು ನೀವು ಮಾಧ್ಯಮದವ್ರನ್ನೂ ಕೇಳಬಾರ್ದಂತ ನಿಮ್ಮ ಮ್ಯಾಗ್ನು ಟೆಟ್ಟಸ್ಕೋದಂತ. ಅದೇನಿಲ್ಲ, ನಿಮಗೂ ಗೊತ್ತದ ಏನಿಲ್ಲ ಗೊತ್ತಿಲ್ಲ. ನಾವು ಬ್ಯಾಂಕ್ ನೌಕರಿ ಮಾಡ್ಲಿಕ್ಕತ್ತಿಪ್ಪ, ಮಂದಿ ನಿಂಬಲ್ಲಿ ಅಪ್ಪಡಿ ಇಟ್ಟಾರ, ಬ್ಯಾಂಕ್ ಡೂಬ್ ಮಾಡಬೇಡ್ರಿ. ಹಿಂಗೆ ನಮ್ಮದು ಬಿಜಾಪುರದೊಳಗೆ 5 ಬ್ಯಾಂಕ್ ಡೂಬ್ ಆಗ್ಯಾವ. 6ನೇ ಬ್ಯಾಂಕ್ ನಿಮ್ಮ ಡೂಬ್ ಆಗ್ತೈತಿ. ಇದು ಆಗೋದು ಖಚಿತ, ಆಗೋದು ಖರೇನೆ. ಮತ್ತು 200 ಮಂದಿ ಬ್ಯಾಂಕ್ದಿಂದ ಹೊರಗೆ ಬಂದ್ರೆ ಅವ್ರದ್ದು ಯಾರಪ್ಪ ಡಿಪಾಸಿಟ್ ಮಾಡ್ಯಾರ ಅವ್ರದ್ದು ಬಡ್ಡಿ ವಸೂಲು ಮಾಡಿಕೊಡ್ಬೇಕು, ಗಂಟು ಕೊಡಬೇಕು. ಮತ್ತು ನೀವು 200 ಮಂದಿ BLO 2 ಮಾಡಿ, ಬೇಕಾದ್ರೆ BLO 2 ಮಾಡಿದ್ದು ನನ್ನ ಬಲ್ಲಿ ರೆಕಾರ್ಡಿಂಗ್ ಅದ ಅವ್ರದ್ದು. ನಾ DC ಆಫೀಸ್ದಿಂದ ನಮ್ಮ ಕಾರ್ಪೊರೇಷನ್ನಿಂದ ಪೇಪರ್ ತಗೊಂಡಿನಿ BLA 2 ಅವ್ರದ್ದು ಹೆಸರು. ಮತ್ತು ನೀವು ಬ್ಯಾಂಕ್ ನಡೆಸೋರು ಹಿಂಗ್ಯಾಕೆ ಮಾಡ್ಲಿಕ್ಕತ್ತಿಪ್ಪ.
ಅವರು ಫೋನ್ ಮಾಡಿದ್ರು, ಇಲ್ರಿ ನಾವು ನಿಮ್ಗೆ ಗೊರ್ತು ಹಿಡಿತೀವಿ, ನಾವು ಅಗ್ರಿ ಆಫೀಸ್ದೊಳಗೆ ನಮ್ಮ ಅಪ್ಪರು ಅದಾರ, ನಿಮ್ಗೆ ಗೊರ್ತು ಹಿಡಿತಾರೆ. ಕಮಿಷನರ್ ಕರೆಸಿ ನಾವು ಕೊಟ್ಟಿವಿ. ಆಮೇಲೆ ಅವ್ರ ಮೆಂಬರ್ಗಳು MLA ಹೇಳ್ತಾನೆ ಗುಂಡಾಗಿರಿ ಮಾಡ್ತಾರಂದ್ರೆ, ಗುಂಡಾಗಿರಿ ಮಾಡ್ತಾನೆ. ಹಿಂದೂ ವಾರ್ಡ್ದೊಳಗೆ ನೀವು ಹೋಗ್ಬಾರ್ದು. ಹಿಂದೂ ವಾರ್ಡ್, ಮುಸ್ಲಿಂ ವಾರ್ಡ್ ಎಲ್ಲಾರು ನನ್ಗೆ ಒಂದೇ, ಎಲ್ಲಾರು ನನ್ಗೆ ಓಟ್ ಹಾಕ್ಯಾರ. ಅವ್ರನ್ನ ಭಾಳ ಭಾಳ ತುಂಬ ಮನಸ್ಲಿಂದ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಯಾರು ಅಪ್ಪಂದಿಲ್ಲ ಬಿಜಾಪುರ್. ಈ ರೋಡ್ ಆದಿಲ್ ಶಾಹಿ ಮೊಮ್ಮಗ ಅದಾನಂದ್ರೆ, ಆದಿಲ್ ಶಾಹಿ ಅಂತಾವ, ಆದಿಲ್ ಶಾಹಿ ಇಲ್ಲ. ನೀವೊಂದು MLA ನೀ ಏನು ಇರ್ತೀವ, ನೀ ಎಷ್ಟು ದಿವಸ ಇರ್ತೀವಿ? ನೀನು ಒಂದು ವಚನದೊಳಗೆ ನಿನ್ನ ಅಪ್ಪನಂಗೆ ಮಾತಾಡ್ತೀನಿ. ನಿಮ್ಮ ಅಪ್ಪನಂಗೆ ಬಿಡು, ನಿಮ್ಮ ಅವ್ವನಕ್ಕಿಂತ ನಿಮ್ಮ ಅಪ್ಪನಕ್ಕಿಂತ ಹೆಚ್ಚು ಮಾತಾಡೋದು ನನ್ನ ಶಕ್ತಿ ಅದ. ನಾ ಒಂದು ಕ್ಯಾಂಡಿಡೇಟ್ ಅದೀನಿ, ನಿನ್ನ ಮನೆಯದನ್ನೇ ಅಷ್ಟೇ ಮಾಡಂತ. BLA 1 ನಾ ಅತಿಕತ್ತ BLA 1 ಅದೀನಿ. ನನ್ನ ಪಾರ್ಟಿಲಿಂದ ಅದೀನಿ. ನನ್ನ ಪಾರ್ಟಿಯಾಗ 285 ಮಾಡೋದು ಹಕ್ಕು ನನ್ಗದ, ತೆಗೆದು ಹಕ್ಕು ನನ್ಗದ. ನೀ ಯಾವ ಪಾರ್ಟಿಲಿಂದ ಮಾಡಿ BLA 2 ನೀ ಏನು ದಳದೊಳಗದಿ, ಏನು BJPದೊಳಗದಿ? ಕಮಿಷನರ್ನು ಉತ್ತರ ಹೇಳಬೇಕು, MLA ಹೇಳಕತ್ತಾನಲ್ರಿ ಅವನು ಉತ್ತರ ಹೇಳಬೇಕು. ಕೈಗೆ ಇಂಕ್ ಹಚ್ಚಿ ತಲೆಗೆ ಮುಸ್ತಾರಂತ, ಹೋಗ್ತೈತಂತ. ಇದು ಮಾಡವ್ರ ಯಾರ? ಎಲ್ಲ ಹಿಂದೂ ಮಂದಿಗೆ ತಗೋತಾರವ್ರು. ಹಿಂದೂ ಮಂದಿ ಬಿಜಾಪುರ ಸಿಟಿ ಅವ್ರು ಯಾರೂ ಇಲ್ಲ. ಹೊರ್ಗಿಂದ ಮಾಡಿದ್ದು, ಬೋಕಸ್ ಮಾಡಿದ್ದು ನನಗೆ ಛೀಮಾರಿ ಹಾಕ್ಯಾರ ಅಂದಾರ. ನಾವೊಂದು 3,000 ಪೇಜ್ ಅದ, ಅದರಾಗ ಒಂದು ಸಹಿ ಬಿಟ್ಟಿನಂತ ನಂದು ರಿಜೆಕ್ಟ್ ಆಗೈತಿ. ಅದನ್ನು ರಿಜೆಕ್ಟ್. ಈ ಸಿದ್ಧ ಸಿರಿ ರೊಕ್ಕ ತಗೊಂಡು ಅಲ್ಲಿ ಒಳಗಿನ ಪೇಜ್ ಹರಿದು ಬೇರೆ ಪೇಜ್ ಹಾಕ್ಲಾಕಚ್ಚ. ಗೌಡ್ರ ಇಂಥವು ನೀವು ನಾಟಕ ಮಾಡೋದು ನಮ್ಗೆ ಗೊತ್ತಿಲ್ಲ. ಇವು ಎಷ್ಟು ಮಂದಿಗೆ ನೀವು ಮಾಡ್ತೀರಿ ನಿಮ್ದು ಏನು ನಮ್ಗೆ ಗೊತ್ತಿಲ್ಲ. ಅಮಾಯಕ ಮಂದಿಗೆ ಏನೇನು ಮಾಡಿರಿ ಗೊತ್ತಿಲ್ಲ. ಕಪಿಲ್ ಸಿಬ್ಬಲ್ ಕೊಟ್ಟಾರ, ಭಾರಿ ಮಾಡಿದ್ರಿ. ಕಪಿಲ್ ಸಿಬ್ಬಲ್ ಹೆಸರು ಹೇಳಿದ್ರು. ನಾ ಇಲ್ಲಿಂದ ನಂದು ಹೈಕೋರ್ಟ್ದೊಳಗಿಂದ 3,000 ಗಟ್ಟ ಅದ ರೀ. ನಿಮ್ಗೆ ನಾನು ಪೇಪರ್ನು ಕೊಡ್ತೀನಿ. ಸಹಿ ಇಲ್ಲ ಅಂತ ರಿಜೆಕ್ಟ್ ಆಗೈತಿ. ಕೇಸ್ ನಡೆದಿಲ್ಲ, ಕೇಸ್ ನಡೀಲ್ಲ, ಕೊಟ್ಟಿಲ್ಲ. ಇವರು ಸಿದ್ಧ ಸಿರಿ ಬಲ್ಲಿ ರೊಕ್ಕ ಭಾಳ ಅದಾವ. ಯಾರ್ದಾರ ರೊಕ್ಕ ಯಾರ ರಾಜ್ ಮಾಡ್ಲಾಕತ್ತಾರ. ಅದ್ರಾಗಿಂದ ಪೇಪರ್ ಹರಿದಾರ, ನಂದು ಒಂದು ಸಹಿ ಇಲ್ಲ ಅಂತ. ಮತ್ತು ಕೇಸ್ ನಂಬರ್ನು ಕೊಡ್ತೀನಿ, ಪೇಪರ್ನು ಕೊಡ್ತೀನಿ. ನೀವು ಪಾಕಿಸ್ತಾನ ಮಾಡ್ಲಾಕ್ ಹೊಂಟಿರ ಅಂತ ಹೇಳ್ತೀರಿ. ಪಾಕಿಸ್ತಾನ ಝಂಡಾ ಹಚ್ಚಿದವ್ರು ಯಾರು? ಮರ್ದಿವ್ಸ ಪಾಕಿಸ್ತಾನ ಝಂಡಾ ತಗೊಂಡು ಮೆರವಣಿಗೆ ಯಾರು ಮಾಡಿದ್ರು? ಪಾಕಿಸ್ತಾನ ಝಂಡಾ ತಗೊಂಡು ಮೆರವಣಿಗೆ ಯಾರು ಮಾಡಿದ್ರು? ಅದು ಝಂಡಾ ಯಾರು ಹೊಲ್ದಿದ್ರು? ಮೆರವಣಿಗೆ ತೆಗ್ದಿದ್ರು ಯಾರು? ಮನಗೊಳಿಬೆ, ಟಿಪ್ಪು ಸುಲ್ತಾನ್ ಸರ್ಕಲ್ ಎಲ್ಲಾರು ಹಚ್ಚಿದವ್ರು ಯಾರು? ಬಸನಗೌಡ್ರೆ 100ಕ್ಕೆ 100 ನಾವು ಹೇಳ್ತೀವಿ. ಅಟ್ ನೀವು ಹಚ್ಚಿಲ್ಲ ಅಂದ್ರೆ CBI ಕೊಡ್ರಿ ಅಂತ ಹೇಳ್ರಿ, ನಾ ಕೇಸ್ ಚಾಲು ಆಗ್ತೈತಿ. ಯಾಕೆ ನೀವು ಕೊಡಂಗಿಲ್ಲ? ಈ ಅಮಾಯಕ ಹಿಂದೂ ಮಂದಿದು ನಾವು ಓಣ್ಯಾಗ ಬಿಡಂಗಿಲ್ಲ. ಹಿಂದೂ ಮಂದಿನೂ ನನಗೆ 25,000 ಓಟ್, 20,000 25,000 30,000 ಓಟ್ ಹಾಕ್ಯಾರ. ಮುಸಲ್ಮಾನ್ ಮಂದಿನೂ ಹಾಕ್ಯಾರ. ಅವ್ರ ಸಲುವಾಗಿ 86,000 ಓಟ್ ತಗೊಂಡಿನಿ. ನಾ ಕಂಟಿನ್ಯೂ ನಾ ಬಿಜಾಪುರ ಸಿಟಿ ನಂದದ, ನಾ ತಿರ್ಗಾಡ್ತೀನಿ. ಯಾರ ಅಪ್ಪನ ಸಿಟಿ ಇಲ್ಲ. ಬಸನಗೌಡ್ರ ನಿಮ್ಮ ಮನೆ ಕಾಂಪೌಂಡ್ ನಿಮ್ದು. ನೀ ಯಾರು ಹೇಳವ್ರು ಮಂದಿಗೆ? ನಿನ್ಗೇನು ಬ್ಯಾಡ ಅಂದೀವಿ ನಾವು ತಿರ್ಗಾಡಕ್ಕೆ? ಹೋಗ್ರಿ ತಿರ್ಗಾಡ್ರಿ, ನಾವೇನು ಬ್ಯಾಡ ಅಂದೀವೇನ? ಬರೇ ಪಾಕಿಸ್ತಾನ್ 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 ಅಂತಾರ. ಪಾಕಿಸ್ತಾನ್ ಏಜೆಂಟ್ರ ಅದಾರ ಯಾರು? ಇವ್ರ ಮನ್ಯಾಗ ಏನದ? ಮತ್ತೇನು ಹಿಂದೂ ಮುಸ್ಲಿಮೇ ಅದ. ಅದು ಬಿಟ್ಟು ಬುರ್ಕಾ ಗಡ್ಡ, ಅದು ಬಿಟ್ಟು ಏನು ನಗರದ ಏನು ಅಭಿವೃದ್ಧಿ ಆಗೈತ್ರಿ? ಏನು ಮಾಡ್ಯಾರ ಇವ್ರು? 8 ವರ್ಷದೊಳಗೆ ಏನು 1 4 ರೋಡ್ ಮಾಡ್ಯಾರ. ಉಳ್ಕಿದ ರೋಡಕ್ಕೆ ನೀವು ತಿರ್ಗಾಡ್ತೀರಿ. ಅಲ್ಲಿ ಎಲ್ಲ ಕಾಸ್ಟ್ ಅವ್ರು ಇರ್ತಾರೆ. ಒಂದೇ ಕಾಸ್ಟ್ ಎಲ್ಲೂ ಇರಂಗಿಲ್ಲ, ಎಲ್ಲ ಕಾಸ್ಟ್ ಅದ. ಆ ಎಲ್ಲ ಕಾಸ್ಟ್ ಅವ್ರು ಓಣಿಯವರು ಬಸನಗೌಡ ಹೆಸರ್ಲಿ ವೈಕೋಲ್ ಹಾಕತ್ತಾರ. ಎಂಥವ್ಗರೆ ಆರಿಸ್ ತಂದೀವಿ ಮತ್ತು ಹೇಳ್ತಾರ ಅವರು. ಈಗ ಅವರು ಪಾಕಿಸ್ತಾನ, ನಾವು ಪಾಕಿಸ್ತಾನ ಇಲ್ಲ, ನಮ್ಮ ಇಂಡಿಯಾ
ನಮ್ಮ ದೇಶದ ನಾವು ಕರ್ನಾಟಕದೊಳಗಿಟ್ಟಿವಿ, ಬಿಜಾಪುರದೊಳಗಿಟ್ಟಿವಿ, ಹುಟ್ಟಿವಿ. 800 ವರ್ಷದಿಂದ ನಮ್ಮ ಅಪ್ಪ ಮುತ್ತೆ ಅಂದು ಆಸ್ತಿ ಪೇಪರ್ ಅದಾವ. ನಾವು ಇರೋದು ಇಂಡಿಯಾದೊಳಗೆ, ಕರ್ನಾಟಕದೊಳಗೆ, ಬಿಜಾಪುರದೊಳಗೆ ಹುಟ್ಟಿವಿ. ನಮ್ಮ ಖಾನ್ದಾನ್ದ 800 ವರ್ಷದಿಂದ ಇತಿಹಾಸದ ಇಲ್ಲಿ. ಬಸನಗೌಡ್ರ, ನೀದು ಓಟಿನ ಸಲುವಾಗಿ ಪಾಕಿಸ್ತಾನ, ಇಂಡಿಯಾ, ಮುಸಲ್ಮಾನ, ಹಿಂದೂ ಮಂದಿಗೂ ನಾವು ಕೈ ಜೋಡಿಸಿ ಅವ್ರು ನಮ್ಗೆ ಓಟ್ ಹಾಕ್ಯಾರ. ಅವ್ರ ಸಲುವಾಗಿ ನಾವು ರಾತ್ರಿ ಹಗಲ್ ದುಡಿತೀವಿ. ನೀವೇನು ನೀವು ಹೊಟ್ಟಿನ ಸಲುವಾಗಿ ಮಾಡ್ರಿ, ಇದು ರಾಜಕೀಯ ಬಿಡ್ರಿ. ಮಳ್ಳಿಲ್ಲ ಮಂದಿ. ಎತ್ಕಿತ್ ಮೊದಲು ನಿಮ್ಮ ಕೈಯಾಗ ಬಂದ್ರು, ಟ್ರೇನ್ ಸುಟ್ಟಿದ್ದವ, ಅವ ಉರುಲ್ ಹಾಕೊಂಡು ಅವ ಸತ್ತ. ಟ್ರೇನು ಸುಡ್ಸಿದವ್ರಿ ಇವ್ರೆ. ಅಮಾಯಕ ಮಂದಿ ಜೈಲ್ಗೆ ಹೋದ್ರು. ಇದು ಬಿಡ್ರಿ ರಾಜಕೀಯ. ನಿಮ್ದು ಬಹಳ ದಿವಸ ಇದು ಜಾತಿ ಮ್ಯಾಗ ಹಿಂದೂ, ಮುಸಲ್ಮಾನ್, ಪಾಕಿಸ್ತಾನ ಇದು ಬಿಟ್ಟು ಅಭಿವೃದ್ಧಿ ಮಾಡ್ರಿ. ನಿಮ್ಗೆ ಬಿಜಾಪುರ್ ಸಿಟಿ ಅವರು ಅರಸ್ ಕೊಟ್ಟಾರ, ಅದನ್ನು ಹ್ಯಾಂಗ್ ಹೋಗಸ್ ಅರಸ್ ಬಂದಿರಿ. ನಿಮ್ ಬಲ್ಲಿ ಪ್ರೂಫ್ ಇಲ್ಲ ಅಂದ್ರೆ ತೋರಿಸ್ತೀನಿ. ಪ್ರೂಫ್ ನಿಮ್ಗೆ ಎಲ್ಲಾರೇ ಮೊಬೈಲ್ ನಮ್ಗೆ ರಿಜೆಕ್ಟ್ ಆಗೈತಿ. ಚೀಮಾರಿ ಹಾಕ್ಯಾರ, ನಮ್ ಚೀಮಾರಿ ಹಾಕಿಲ್ಲ. ಕೇಸ್ ನಡೆಸಲಾಕ್ ಕೊಟ್ಟಿಲ್ಲ. ಪೇಪರ್ ಹರ್ಕೊಂಡಾರ, ಅದನ್ನು ಸಿದ್ಧಿಸಿರಿ ರೊಕ್ಕ ಹಚ್ಚಿ. ಇನ್ನ ಭಾಳ ಪ್ರೂಫ್ ಅದಾವ. ದಕ್ಷಿಣ ಕಟ್ಟಿ ಕಾಲನಿ ಅದ, ನೀಲಾನಗರ್, ನ್ಯಾಮದೇವ್ ನಗರದೊಳಗೆ 200 ಓಟ್ ಈ ಪಾನಿಪುರಿ ಮಾಡ್ತಾರ್ರಿ, ಅವ್ರು ಓಟ್ ಮಾಡ್ಯಾರ. ಅದು ನನ್ನ ಬಲ್ಲಿ ಪ್ರೂಫ್ ಅದ, ಎಲ್ಲ ನಾ ಕೊಡ್ತೀನಿ. ಇಂಥ ಪೊಲೀಸ್ ಸ್ಟೇಷನ್ದೊಳಗೆ ಹಿಡಿದು ಕೊಟ್ಟಿದ್ದದ ಎಲ್ಲ ಅದ. ನಿಮ್ಮ ರಾಜಕೀಯ ಡಿಪಾರ್ಟ್ಮೆಂಟ್ನು ನಿಮ್ಮ ಗೂಡ್ ಇತ್ತು, ನೀವು ಮಾಡಿರಿ. ನಾವೇನು ಕಾಂಗ್ರೆಸ್ ಪಾರ್ಟಿಯಲ್ಲಿ ದಬ್ಬಾಳಿಕೆ ಮಾಡ್ಲಿಕ್ಕತ್ತಿಲ್ಲ. ನಿಮ್ಮಂಗೆ ಗುಡ್ಡಾಗಿಡಿ, ನಿಮ್ಮಂಗೆ ಸುಳ್ಳು ಮಾಡೋರಿಲ್ಲ ನಾವು. ಕೇಸ್ ಮಾಡೀನ್ರಿ. ನಿಮ್ಗೆ ಇದೇ ಹೇಳಿಕತ್ತೀನಿ, ಕೇಸ್ ನಂಬರ್ ಕೊಡ್ತೀನಿ. ಸಹಿ ಇಲ್ಲ ಅಂತ ಇದು ಕೇಟದೊಳಗ 3000 ಪೇಜ್ ಅದ ರೀ. ಏನ್ ಮಾಡ್ಯಾರಿ, ಸಹಿ ಮಾಡಿದ್ದು ತಕೊಂಡು ಬ್ಯಾರೆ ಹಾಕ್ಯಾರ. ವಕೀಲ್ ಕಡೆ ಫೈಟ್ ಮಾಡ್ಸಿನ್ರಿ. ಇಲ್ಲಿ ತಳಗ ಏನ್ ಆಗ್ತೈತಿ ಅದೇ ಹಾಕೋತ್ ಹೋಗ್ತೈತಿ. ಇಲ್ಲಿನೂ ಸಿದ್ಧಶ್ರೀ ರೊಕ್ಕ ಹಚ್ಚಾವ. ಇದಕ್ಕೂ ಇವರು ತಾವೇ ಮುಂದೆ ಹೋಗ್ಕೋತ್ ಹೋಗ್ಯಾರ. ಡಿಸಿಷನ್ ನಿಮ್ ಗುಡ್ ಪ್ರೂಫ್ ಕೊಡ್ತೀನಿ. ಇನ್ನಾದ್ರೂ ಪ್ರೂಫ್ ಕೊಡ್ತೀನಿ. ನನ್ನ ಬಲ್ಲಿ ಎಲ್ಲಾ ಪ್ರೂಫ್ ಅದಾವ. ಕೋರ್ಟ್ದೊಳಗೆ ಮಾಡೀನ್ರಿ. ಕೋರ್ಟ್ದೊಳಗೆ ರೀ ಏನ್ ಮಾಡ್ಯಾರಿ, ವಕೀಲರಿಗೆ ಸಟ್ ಮಾಡಿ ಪೇಜೆ ಬ್ಯಾರೆ ಹಾಕಿಸಿ ಅದೇ ಒಂದು ಸೈ ಮ್ಯಾಗ ಹೆಂಗ ಇದು ಆಗ್ತೈತ್ರಿ. 3000 ಸೈ ಮಾಡಿದ್ರು. ಸಚಿವರ್ಗು ಬರ್ತೀವಿ ನಿಂದರಿ. ಒಂದು ತನಿಖೆಗೆ ಆದೇಶ ಮಾಡ್ರಂತ ಅದನ್ನು ಹೇಳಿವಿ. ಇವ್ರೊಂದು ಮಾಮೂಲಿ MLA ಅದಾರೆ, ಈಗೇನು ಮಿನಿಸ್ಟರ್ ಇಲ್ಲ. ಅವ್ರಿಗೆ ಯಾಕೆ ಬೇಕು ಸೆಕ್ಯೂರಿಟಿ? ಅವ್ರಿಗೆ ಯಾಕೆ ಬೇಕು? ಅವರು ಬರೇ ಒಂದು MLA ಅದಾರೆ. ನನ್ಗಂತಾರ ನಾ ಯಾರದಿನ ಅನ್ನೋದು ಗೊತ್ತಿಲ್ಲ, ಮನಿದು ಅಷ್ಟೇ ನೋಡ್ಬೇಕಂತ. 86,000 ನನ್ಗೆ ಓಟ್ ಹಾಕ್ಯಾರ. ಅವ್ರ ಸಲುವಾಗಿ ರಾತ್ರಿ ಆಗಲ್ಲ ನಾನು ದುಡಿತೀನಿ. ಅವ್ರಿಗೆ ಕಷ್ಟ ಸುಖಕ್ಕೆ ನಾ ಹೋಗ್ತೀನಿ, ನನ್ನ ಕಷ್ಟ ಸುಖಕ್ಕೆ ಅವ್ರು ಬರ್ತಾರೆ. ಮತ್ತು ಇಂಥ MLAಗೆ ಅದೇ ನಾವು ನಮ್ಮ ಗೃಹ ಮಂತ್ರಿಗೆ ಹೇಳಿಕತ್ತೀವಿ, ಇವ್ರು ಏನದಾರ ಎದಕ್ಕೆ ಕೊಟ್ಟಿರಿ ಅದು ತೆಗಿ ಅಂತ ನಾನು ನನ್ನ ಲೆಟರ್ ಪ್ಯಾಡ್ ಮ್ಯಾಗ ಕೊಡ್ಲಿಕ್ಕತ್ತೀನಿ. ಕಮಿಷನರ್ಗೆ DCಗೆ ಇವ್ರು ಕೊಡ್ತೀನಲ್ಲಕತ್ತಾರ. ಆಲ್ರೆಡಿ ನಾ ಗೋಲ್ ಗುಮ್ಮಟ್ಲಿಂದ ಈ ಕಾಡಿಂದ ಏನು ಓಟ್ ಬಂದಾವ ಅದು ಡಿಲೀಟ್ ಮಾಡಂತ ಕೊಟ್ಟಿನಿ. ಗಚ್ಚಿನ ಕಟ್ಟಿ ಕಾಲನಿ, ನೀಲಾನಗರ್, ನಾಮದೇವ್ ನಗರ್, ಜ್ಯೋತಿ ಪೈಪ್ ಫ್ಯಾಕ್ಟ್ರಿ, ಅಮಾಲ್ ಕಾಲನಿ, ಯೋಗಾಪುರ್, ಯಾಕೆ ಹಳ್ಳಿಲಿಂದ ಬಂದಾವ. ಅವ್ರ ಮನೆ ಇರ್ಲಿಕ್ಕಂದ್ರೆ ಇದು ನಾ ಓಪನ್ ಬಂದಾಗಿಂದ ಹೇಳಿಕತ್ತೀನಿ. ನಂದು ಯಾವ ಓಣಿಗೆ ಹೋಗಿ ನಾ ಓಣ್ಯಾಗ ನಾ ಹೇಳಿನಿ, ಸತ್ತವ್ರದ್ದು ತೆಗೀರಿ. ಇಲ್ಲಿ ಸಿಟಿದೊಳಗಿದ್ದವ್ರು ಹಿಂದೂ ಮುಸಲ್ಮಾನ್ಗರು ಇಡ್ರಿ, ಅವ್ರಿಗೆ ಯಾರು ಹೊರಗಿನ ಬಂದವ್ರಿಗೆ ಮೊದಲು ತೆಗಿರಂತ ಹೇಳ್ರಲ್ಲ. ಮತ್ತು ನಾಲ್ಕಲ್ಲಿಂದ ಇಲ್ಲಿ ನೀವು ಮನೆ ಇಲ್ಲೇ ಶಿಫ್ಟ್ ಮಾಡ್ಕೊರಂತ ಹೇಳ್ತಾರೆ. ಯಾಕೆ ನಿಮ್ಗೆ
ಇಲ್ಲಿ ಸಿಟಿ ಹಿಂದೂ ಅವ್ರ ಮ್ಯಾಗ ಇದು ಇಲ್ಲ, ವಿಶ್ವಾಸ ಇಲ್ಲ. ಎಲ್ಲರೂ ಮನುಷ್ಯರೇ, ಯಾರು ಗುಂಡಾಗಿರಿ ಮಾಡಂಗಿಲ್ಲ. ಯಾಕೆ ಗುಂಡಾಗಿರಿ ಬಸನಗೌಡ ಹೇಳ್ತಾರೆ, ಅವ್ರ ಬಲ್ಲಿ ಎಲ್ಲ ಬೇಲೋ ಬಲ್ಲಿ ಮೊಬೈಲ್ ಅದ, ಒಂದು ಮೊಬೈಲ್ದೊಳಗೆ ಕಂಪ್ಲೀಟ್ ಆಗ್ತೈತಿ. ಬಸನಗೌಡ್ರ ಇದು ಇಂಡಿಯಾ ಪಾಕಿಸ್ತಾನ್ ಹಿಂದೂ ಮುಸಲ್ಮಾನ್ ಮಾಡೋದು ಬಿಡ್ರಿ, ರಾಜಕೀಯ ಮಾಡ್ರಿ. ನಿಮ್ಗೆ ಮಂದಿ ಆರಸ್ ಕೊಟ್ಟಾರ, 34 ವಾರ್ಡ್ದೊಳಗೆ ಕೆಲಸ ಮಾಡ್ರಿ. ಒಂದು 3 ವಾರ್ಡ್ ಅರ್ಧ ಮಾಡ್ತಾವ, ಅಲ್ಲಿಂದ ಹೊಟ್ಟು ಇಲ್ಲಿ ಹಾಕೊಂಡಿರಿ. ಅವ್ರಿಗರೆ ಒಂದು ಸ್ವಲ್ಪ ಚಲೋ ಹೋಗ್ರಿ, ಶಿಕಾರ್ಖಾನೆಗೆ ಹೋಗ್ರಿ, ಅದೇ ಗಚ್ಚಿನ ಕಟ್ಟಿ ಪಾಲ್ಯಾಗ ಹೋಗ್ರಿ, ಅಲ್ಲಿಂದ ಹೊಟ್ಟು ಮಾಡ್ಕೊಂಡಾರ. ಒಂದು ರೋಡರೇ ಮಾಡ್ಯಾರ ಕೇಳ್ರಿ. ಸರ್ಕಾರ ನಮ್ದದ ರೀ ಅಧ್ಯಕ್ಷ ಸಾಹೇಬ್ರ. ಮೈನಾರ್ಟಿದು ಫಂಡ್ ನಾವು ಹಾಕೊಂಡ್ ಬಂದೀವಿ. ಮೈನಾರ್ಟಿ ಫಂಡ್ ಬೇರೆ ಕಡೆ ಹಾಗಾರಿ ಇದೇ ಹುಡ್ಕೋ ರೋಡ್ ಸ್ಯಾಂಕ್ಷನ್ ಮಾಡಿದ್ರು. ನಾವೊಂದು ಮೈತಿ ಹಾಕ್ದೊಳಗೆ ಕೇಳ್ದೆ, ಇನ್ನ 16 ತಿಂಗಳದ ಪೂಜಾ ಮಾಡಿದ್ರು, ಅದು ಕ್ಯಾನ್ಸಲ್ ಯಾಕಾತು? ಕ್ಯಾನ್ಸಲ್ ಯಾಕಾತ್ರಿ? ಹುಡ್ಕೋ ರೋಡ್ ಪೂಜಾ ಮಾಡಿದ್ರು, ಯಾಕೆ ಕ್ಯಾನ್ಸಲ್ ಆತು? ಇನ್ನ 16 ತಿಂಗಳದು ರೋಡ್ ಮಾಡಿದ್ದದ, ಇನ್ನ 16 ತಿಂಗಳ ತನ ಗ್ಯಾರಂಟಿ ಅದ. ಏನು ಕಳಪೆ ಕಾಮಗಾರಿ ಆತು? ಹುಡ್ಕೋ ರೋಡ್ದು ಪೂಜಾ ಮಾಡಿದ್ರು, ನೀವು ಪೂಜಾ ಹೋಗಿರಿ ಓಪನಿಂಗ್. ಅದು ಯಾಕಾಗಿಲ್ಲ? ಮಾಡಬೇಕಿತ್ತು. ಏನದು ಕಳಪೆ ಕಾಮಗಾರಿ ಆಗಿತ್ತು. ಕೋಟ್ಲಿಂದ ಅಲ್ಲಿ ತನ 2 ವರ್ಷ ಆಗಿಲ್ಲ ರೋಡ್, ಮತ್ತು ಅದಕ್ಕೆ 3,500 ಹಾಕಿ ಪೂಜಾ ಮಾಡ್ಯಾರ. ಯಾಕೆ ಕಳ್ಬೇಕು? ಕಾಂಟ್ರಾಕ್ಟರ್ ಮ್ಯಾಗ ಬ್ಲಾಕ್ ಲಿಸ್ಟ್ ಹಾಕಿ ಅವನ ಮ್ಯಾಗ ಕೇಸ್ ಮಾಡ್ಬೇಕಿತ್ತವ್ರು. ಅದು ಫಂಡ್ ಒಯ್ದು ಮತ್ತೆ ಬೇರೆ ಕಡೆ ಹಾಕಿದ್ರು. ಸರ್ಕಾರ ನಮ್ದದ ರೀ. MLA ಓಪನಿಂಗ್ MLA ಹೋಗ್ಬೇಕು, MLA ರೋಡ್ ಆಗ್ಬೇಕು. ಈಗ ಚಲೋ ರೋಡ್ ಇದೆ. ಎಟ್ ಸುನಾರ್ ಬಜಾರ್ದವ್ರ ತ್ರಾಸ ಆತು, ಚಲೋ ರೋಡ್ ಅಡ್ಡಿ. ನೀವು ಯಾರ ರೋಡ್ ಇಲ್ಲ ಆ ರೋಡ್ ಮಾಡ್ರಿ. ನಮ್ಮ ಏರಿಯಾದೊಳಗೆ ಮಾಡ್ಲಿಕ್ಕಂದ್ರೆ ಅಲ್ಲಿ ಹಿಂದೂ ಮುಸಲ್ಮಾನ್ ಎಲ್ಲ ಬ್ರಾಹ್ಮಣ ಎಲ್ಲಾರು ಅದಾರ, ಅವ್ರು ಬಿಡ್ರಿ. ನಿಮ್ಮರೇ ಚಲೋ ರೋಡ್ ಮಾಡ್ಕೋರಿ. ಅದೇ ರೋಡ್ ಅದೇ ಮಾಡಿ ಅಲ್ಲೇ ಕಮಿಷನ್ ತಗೊಳ್ದು ಹೆಂಗ? ನಾವು ಮಾಡ್ಲಿಕ್ಕತ್ತಿಲ್ರಿ. ನಮ್ಗೆಲ್ಲಾ ಹಿಂದೂ ಮಂದಿನೂ 25,000-30,000 ಓಟ್ ಆಗ್ಯಾರ. ಮುಸಲ್ಮಾನ್ ಮಂದಿನೂ ಹಾಕ್ಯಾರ, ಎಲ್ಲಾ ಕಾಟ್ ಮಂದಿ ಹಾಕ್ಯಾರ. ನಾವು ಹಿಂದೂ ಮುಸ್ಲಿಂ ಮಾಡ್ಲಾಕ್ ಹೋಗಂಗಿಲ್ಲ. ಸಿಟಿ MLA ನಿನ್ನೆ ಮಾಡ್ಯಾನ ಅಂತ ಹೇಳಿಕತ್ತೀವಿ. ನಾಳಿಗೆ ಅವ್ರು ಮಾಡಿದ್ರ ನಾಡ್ದ ಮತ್ತೆ ನಿಮ್ ಕರಿತೀವಿ, ನಿಮ್ ಕೈ ಜೋಡಿಸ್ ಹೇಳ್ತೀವಿ, ನೀವು ಬರ್ಬೇಕು ನಮ್ಮಲ್ಲಿ. ಇದು ಕಂಟಿನ್ಯೂ ಆಗೋದು. ಈಗ ಒಂದ 100 ಮಂದಿ ಯಾಕ 200 ಮಂದಿ ಅದಾರ, ಅದರಾಗ ಬರುದೇ 10-12. ಹೇಳಿರಿ. MB ಪಾಟೀಲ್ ಸಾಹೇಬ್ರು ನಮ್ ಗೂಡ ಅದಾರ. ಇಲ್ಲ, ನಮ್ ಎಲ್ಲಾ ಮುಸ್ಲಿಂ ನಾಯಕರ ಗೂಡ ಅದಾರ. ಎಲ್ಲಾರು ಕೂಡಿ ನಾವು ಲೀಡರ್ಸ್ ಕೂಡಿ ಮಾಡ್ಲಿಕ್ಕತ್ತೀವಿ. ಎಲ್ಲಾರು ತಳಗಿಂದ ಹಿಡಿದು ಮ್ಯಾಗಿನ ತನ ಎಲ್ಲಾರು ನಮ್ಮ ಲೀಡರ್ಸ್ ನಮ್ ಗೂಡ ಅದಾರ. ನಾವು ಮಾಡ್ಲಿಕ್ಕತ್ತೀವಿ. ನಾವೊಂದು ಪಾರ್ಟಿ ಕ್ಯಾಂಡಿಡೇಟ್ ಅದೀನಿ. ನನಗೆ 86,000 ಓಟ್ ಹಾಕ್ಯಾರ. ನನ್ನ ಪಾರ್ಟಿ ಎಲ್ಲ ಲೀಡರ್ಸ್ನ ತಗೊಂಡು ನಮ್ಮ ಪಾರ್ಟಿ ಸಲುವಾಗಿ ನಾ ಬಿಜಾಪುರ ಸಿಟಿ ಆಗಲಿ, ಬಿಜಾಪುರ ಜಿಲ್ಲಾ ಆಗಲಿ, ನಾವು ಸ್ವಂತ ನಾವು ನಮ್ಮ ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತೀವಿ. ನಮ್ಗೆ ಯಾರ ಪಾರ್ಟಿ ನಮ್ಮ ಗೂಡದ, ಯಾರು ಇರ್ಲಿ ಬಿಡ್ಲಿ, ಎಲ್ಲಾರು ನಮ್ಮ ಗೂಡದಾರ. ನಾವು ಅವ್ರ ಸಲುವಾಗಿ ಕೆಲಸ ಮಾಡ್ತೀವಿ. ಏನು ಇಲ್ಲ ನಮ್ಗ. ಬ್ಯಾಡಂದೀನಿ, MLC ಬ್ಯಾಡಂದೀನಿ, ನಿಗಮ ಮಂಡಳಿ ಬ್ಯಾಡಂದೀನಿ. ಎಲ್ಲಾ ನಮ್ಮ ಪಾರ್ಟಿಯವ್ರ ಕೊಡ್ರಿ. ನಮ್ಗೊಂದು 4-5 ಮಂದಿಗೆ ಇರೋದೇ 4 ಒಬ್ಬಂಗೆ ಸಿಗ್ತೈತಿ ಯಾರಿಗರೆ. ಈಗ ಯಾರಿಗ ನಸೀಬ್ದೊಳಗ ಎಲ್ಲಾರು ಕೂಡಿ ಮಾಡ್ತಾರ, ಅವ್ರಿಗೆ ಆಗ್ತೈತಿ. ನಮ್ಮ ಪಾರ್ಟಿ ಅವ್ರಿಗೆ ಹೇಳಿದ್ವಿ, ನೀವು ನಾರಾಜ್ ಆಗಬೇಡ್ರಿ, ಎಲ್ಲಾರು ಕೂಡಿ ಮಾಡೋನು. ಒಂದ್ ದಿವ್ಸ ನೀವು ಬರ್ತೀರಿ, ನಿಮ್ಗೆಲ್ಲ ಸಿಗ್ತೈತಿ, ಪಾರ್ಟಿ ಮಾಡ್ತೈತಿ. ಏನು ಇಲ್ಲ, ಈ ಬೋಕಸ್ ಹೋಟ್ಲಿಂದ ಅವ್ರು ಗೆದ್ದಾರ. ಅವ್ರ ಬೋಕಸ್ ಹೋಟ್ ಮಾಡಿಲ್ಲೇ ಅಂತಾರ, ನಾ ಕೇಸ್ ಸೋತೀನಿ ಅಂತಾರ. ನಿಂದರಿ ಒಂದ್ ಮಿನಿಟ್ ಒಳ ಅಪ್ಪಂದ್ ಏನೂ ಇಲ್ಲ. ನಾ ಕ್ಯಾಂಡಿಡೇಟ್ ಅದೀನಿ, ನಾ ಕ್ಯಾಂಡಿಡೇಟ್ ಹೇಳಿಕತ್ತೀನಿ. ಬೋಕಸ್ ಹೋಟ್ಲಿಂದ ಗೆದ್ದಾರ, ಅವ್ರು ಬೋಕಸ್ ಹೋಟ್ ಮಾಡಿಲ್ಲ. ಅವ್ರನ್ನ ಸಿದ್ದೇಶ್ವರ ಗುಡಿ ಮುಟ್ಟನ್ನಂಗಿಲ್ಲ. ಅವ್ರ ಮಕ್ಕಳಿಗೆ ಮುಟ್ಲಿ, ನಾನು ಮಕ್ಕಳಿಗೆ ಮುಟ್ತೀನಿ, ಅವ್ರನ್ನ ಬೋಕಸ್ ಮಾಡಿಲ್ಲ. ಸಿದ್ದೇಶ್ವರ ಗುಡಿ ಮುಟ್ರ ಅದಕ್ಕೆ ತಯಾರ,
ಬೋಕಸ್ ಮಾಡ್ಲಿ, ಮಾಡಿಲ್ಲ ಅಂತ ಅವ್ರ ಮಕ್ಕಳು ಮುಟ್ಲಿಕ್ಕಂದ್ರೆ ಅದಕ್ತಯ ನನ್ನ ಮಕ್ಳಿಗೂ ನಾನು ತರ್ತೀನಿ, ನೀವೇ ಎಲ್ಲಿ ಚಾಯ್ಸ್ ಮಾಡ್ತೀರಿ. ಅವರು ಮತ್ತ ಅದೊಂದು ಅವರು ಅಪ್ಪ ಗುಟ್ಟಿಲ್ಲ, ಅವ್ರು ಬರೇ ಸುಳ್ಳು ಹೇಳ್ತಾರ. ನಿಮ್ಮ ಅಪ್ಪಗೇನೆ ಕರೆ ಹುಟ್ಟಿದ್ರಿ, ಎರಡು ಚಾಲೆಂಜ್ ಮಾಡಿ ನಮ್ಗೆ ಯಾವಾಗ ಬಲ್ಲಿ ನಿಮ್ಮ ಕಡೆಯಿಂದ ಮುಖಾಂತರ ಯಾವಾಗ ಕರೀರಿ ನಾವು ಬರ್ತೀವಿ. ಎಲ್ಲಾರು ಬರ್ತಾರೆ, ಎಲ್ಲಾರು ಮಾಡ್ತಾರೆ. ಇದು ನಾ ಮಾಡೋದಿತ್ತು, ಅದಕ್ಕೆ ಮೈನಾರಿಟಿ ಲೀಡರ್ಸ್ ಬಂದಿಲ್ಲ. ಇವೆಲ್ಲ ಲೀಡರ್ಸ್ ನಮ್ಮ ಮೈನಾರಿಟಿ ಮೆಂಬರ್ ಅದಾರ, ಇವೆಲ್ಲ ಮೇಡಮ್ ನಮ್ಮ ಲೀಡರ್ಸ್ ಅದಾರ. ನಾವು ಕೂಡಿ ಮಾಡ್ತೀವಿ, ಎಲ್ಲ ನಾವು ಕೂಡಿ ಕಂಪ್ಲೇಂಟ್ ನಾವು ಕಮಿಷನರ್ ಮಾಡಿ ಪೊಲೀಸ್ ದೂರ ದಾಖಲೆ BLA ಮಾಡಬೇಕು, BLA 1 ಮಾಡಬೇಕು. ನಾವು ಮಾಡ್ಲಾಕ್ ಹೋದ್ರೆ ನಾವು ಪ್ರೂಫ್ ಗೂಡ ಪೇಪರ್ ಗೂಡ ಕಮಿಷನರ್ ಕೊಟ್ಟಿವಿ. ಕಮಿಷನರ್ ನೀವು ಕೇಸ್ ಮಾಡ್ಬೇಕಂತ, ಕಮಿಷನರ್ ಕೇಸ್ ಮಾಡ್ತೀನಿ ಅಂತ ನಿನ್ನೆ ನಾವು DC ಸಾಹೇಬ್ರ ಬಲ್ಲಿ ಹೋಗವ್ರಿದ್ರು. ಅವ್ರ ಕೈಯಾಗ ಕೊಟ್ಟು ನಾ ವಿಡಿಯೋ ಮಾಡಿ ನ್ಯೂಸ್ ಒಳಗ್ನು ಕೊಟ್ಟಿನಿ. ಅವ್ರ ಭವನವ್ರ ಬಲ್ಲಿ ಕೊಟ್ಟು ಕೇಸ್ ಮಾಡ್ತೀನಿ. ನಾ DC ಸಾಹೇಬ್ರ ಬಲ್ಲಿ ಹೋಗ್ತೀನಿ. ನಾನು DC ಸಾಹೇಬ್ರ ಎದ್ದಿದ್ದಿಲ್ಲ. ಈಗ ನಿಮ್ ಮೀಟಿಂಗ್ ಮಾಡಿ ನಾ ಅಲ್ಲಿ ಹೋಗ್ತೀನಿ. ಇದಕ್ಕೆ ಏನು ಮಾಡ್ತೀರಿ? ಅವ್ರು ಬೇಲೆ ಇದ್ದವ್ರು ಮಾಡ್ಲಿ, ನಮ್ಮ ಹೊಟ್ನೋಕ್ಕಳು ನಿಮ್ಮ ಹೊಟ್ನೋಕ್ಕಳು. ಹೌದು, ಕೇಸ್ ಮಾಡ್ರಂತೆ ನಾವು ಹಿಡಿದು ಯಾರು ಕೊಡಬಾರ್ದು. ನಾನೇ ಹಿಡಿದು ಕೊಟ್ಟು ನಾನೇ ಹೋಗಿ ಹಿಡಿದು ಕಮಿಷನರ್ ನಾ ಮಾಡ್ಬೇಕಾಗ್ತೈತಿ. ಈ BLO 1 ಮಾಡಬೇಕು, ನೀವು ಮಾಡ್ಲಾಕ್ ಹೋಗ್ಬೇಡ. ನಾನು ಬಿಟ್ಟಿನಿ ಕಮಿಷನರ್ಗೆ ಕೈಯಾಗ ಒಂದು ಹಿಡಿದು ಪೇಪರ್ನ ಕೈಯಾಗ ಕೊಟ್ಟಿನಿ, ನ್ಯೂಸ್ ಮಾಡಿ ಕೊಟ್ಟಿನಿ. ಕಮಿಷನರ್ ಕೇಸ್ ಮಾಡ್ತೀನಿ, ಸಸ್ಪೆಂಡ್ ಮಾಡ್ತೀನಿ ಅಂದಾರ. ನೋಡ್ತೀನಿ ಇಲ್ಲಿ, ಯಾಕಂದ್ರೆ ನೀವು ಹೆಂಗ್ ಮಾಡ್ಲಿಕ್ಕತ್ತೀರಿ, ಇದು ಮಾಡಬೇಡ ಅಂತ ಹೇಳಿಕತ್ತೀವಿ. ಇದ್ಕಿತ್ ಮೊದಲು ನಮ್ಗೆ ಹೆಂಗೆ ಮಾಡಿರಿ, ಹೆಂಗೆ ಮಾಡಿ ನೀವು ಎಲ್ಲಾರು ಸೂಚಿಸಿರಿ, ಇದು ಮಾಡಬೇಡ್ರಿ. ಇಲ್ಲ ಅಧಿಕಾರಿ ಇಲ್ಲಿರ್ರಿ, ಈಗ ನಿಮ್ BLO ಸರ್ಕಾರಿ ಅವ. ಅವರು OTP ಬೇರೆಯವ್ರ ಕೈಯಾಗಿ, ಇವ್ರ ಕೈಯಾಗ, ನನ್ನ ಕೈಯಾಗ, ನಿಮ್ ಕೈಯಾಗ ಕೊಟ್ರೆ ನೀವು ಡಿಲೀಟ್ನು ಮಾಡ್ತೀರಿ, ಇಡ್ತೀನಿ. ಅದೇ ಕೇಳಿದ್ವಿ ನಾವು ಅವ್ರಿಗೆ. ಅದಕ್ಕೆ ತೈಕಾನ್ ನೀವು ಹಿಡಿದ್ ಕೇಳಿ ನಾವು ಕೊಟ್ಟಿವಿ. ಅವ್ರು ತನಿಖೆ ಮಾಡ್ತೀನಿ ನಾವು ಹೇಳ್ತೀವಿ. ಅವ್ರು ಬರ್ತಾರೆ ಗುಂಡಾಗಿರಿ ಯಾಕೆ ಮಾಡ್ತೀರಿ? ಇದು ಬಿಜಾಪುರದ 8 ವರ್ಷಲಿಂದ ಸುಧಾರ್ಸ್ಯಾರ ಅಂತ. ಏನು ಸುಧಾರ್ಸ್ಯಾರ? ಬ್ಯಾಂಕ್ ಸುಧಾರ್ಸ್ಯಾರ, ಹೈಪರ್ ಮಾರ್ಟ್ ಸುಧಾರ್ಸ್ಯಾರ, ಮನಿ ಸುಧಾರ್ಸ್ಯಾರ. ಏನು ಒಂದು ದೊಡ್ಡ ಫ್ಯಾಕ್ಟ್ರಿ ತಂದಾರ, ಒಂದು ಉದ್ಯೋಗ ತಂದಾರ. ಇದ್ದಿದ್ದೆ ಫ್ಯಾಕ್ಟ್ರಿಗೆ ಒಯ್ದು ಎಲ್ಲಾರ್ದು ರೊಕ್ಕ ಹಾಕ್ಯಾರ, ಫ್ಯಾಕ್ಟ್ರಿ ಬಂದದ. ಇಲ್ಲಿ ಏನಾರೇ ಬಿಜಾಪುರ ಸಿಟಿ ಮಂದಿಗೆ ಒಂದು ದೊಡ್ಡ ಕಾರ್ಖಾನೆ ತಂದಾರ, ಒಂದು ಉದ್ಯೋಗ ಕೊಟ್ಟಾರ. ಏನ ಹೈಪರ್ ಮಾರ್ಟ್ ಮಾಡ್ಯಾರ, ಅದೇ ಬಂದ್ ಬಿದ್ದೈತಿ. ಮತ್ತೇನ್ ಮಾಡ್ಯಾರ? ಜನರಿಗೆ ಒಂದ್ ಚಲೋ ಉದ್ಯೋಗ ಕೊಡ್ರಿ, ಚಲೋ ಉದ್ಯೋಗ ತರ್ರಿ ತಂದು ಬಿಜಾಪುರ ಸಿಟಿ ಮಂದಿ ನಿಮ್ ಆರಸ್ ಕೊಟ್ಟಾರ. ನೀವು ಬೋಕಸ್ ಮಾಡಿಲ್ಲ, ನೀವು ಬಹಳ ಸತಿ ಸಾವಿತ್ರಿ ಅದಿರಿ, ಅತಿ ಪವಿತ್ರಿ ಅದಿರಿ. ಹಂಗ ಮಾಡ್ತಾರ ಅವ್ರು. ಏನು ಸುಳ್ಕ ನಮ್ ಖರೆ. ನಾವೇ ಬೋಕಸ್ ಯಾರ ಗುಡಿಯಾಗ ಕೂತು ಮಂದಿರದೊಳಗೆ ಕೂತು ಮಾಡಿಲ್ರಿ. ನೀವು ಎಲ್ಲಾ ಚಾನಲ್ದೊಳಗೆ ನನ್ನ ಬಲ್ಲಿ ಎಲ್ಲಾ ಕಡೆ ಅದ. ನಾವು ಯಾರು ಗುಡಿಯಾಗ ಕೂತಾರಂತ ಹೇಳಂಗಿಲ್ಲ. ಮಸೂತಿ ಎಲ್ಲಾರು ಮಾಡ್ಲಾಕತ್ತ. ಇದು ತೆಪ್ಪ ಮಾಡಿದ್ದು ನಾವು ತೆಪ್ಪ ಅಂತ ಹೇಳಿಕತ್ತೀವಿ. ಈಗ ಅವ್ರವ್ರ ಮನೆಗೆ ಕೊಡ್ಬೇಕು, ಅವ್ರು ತುಂಬ ಕೊಡ್ಬೇಕು. ಯಾರು ಬ್ಯಾಡ ಅಂತಾರ? ನೀವು ಬೋಕಸ್ ಮಂದಿ ತಂದು ಏನಾದ್ರು ನೀವು ಅಲ್ಲಿ ಮನೆ ಬೇರೆಯವ್ರವ್ರು ಫೋನ್ ಮಾಡ್ಲಾಕತ್ತಾರ. ನೀವು ಅಲ್ಲಿ ಮಾಡ್ಲಾಕ್ ಹೋಗ್ಬೇಡ್ರಿ, ಬಿಜಾಪುರ ಸಿಟಿಯಾಗೆ ಮಾಡ್ರಿ. ನಾವು ಬಾಡಿಗೆ ಕರಾರ್ ಪತ್ರ ಕೊಡ್ತೀನಿ, ಕೊಡ್ರಿ ನೋಡೋನು. ನಾವು ಪೂರಾ ಮನಿ ಚೆಕ್ ಮಾಡ್ತೀವಿ, ಹೋಗ್ತೀವಿ. ನಮ್ಮ BLO ಅದಾರ, ಅವ್ರಿಗೂ ನಾವು ಕೇಳ್ತೀವಿ. ಸಾಹೇಬ್ರ ನೀವು ಹಂಗೆ ಕೇಳ್ತೀರಿ. ಅವ ಒಂದು 3rd ಕ್ಲಾಸ್ MLA ಅದಾನ. BLO ಬಲ್ಲಿ ನಿಮ್ಮ ಬಲ್ಲಿ ವಾಟ್ಸಾಪ್ದೊಳಗೆ ಇಂಟರ್ನೆಟ್ದೊಳಗೆ ಕಂಪ್ಲೇಂಟ್ ಆಗ್ತೈತಿ. ನಿತ್ತಲ್ಲಿ ಒಂದು ಮೆಸೇಜ್ ಮಾಡಿದ್ರೆ ನಿಮ್ಗೆ ಯಾರ್ಯಾರ ದಬ್ಬಾಳಿಕೆ ಮಾಡಿದ್ರೆ ನೀವು ಸುಮ್ಕೊಂಡ್ರಿ. ನೀವು ಕರೆಕ್ಟ್ ಮಾಡ್ರಿ. ಹಿಂಗೆ ಬೇರೆಯವ್ರ ಕೈಯಾಗ ಕೊಡಬೇಡ್ರಿ, OTP ಕೊಡಬೇಡ್ರಿ. ಅವ ಒಂದು 3rd ಕ್ಲಾಸ್ MLA ಅದಾನ, ನಮ್ಗೆ ಹೇಳ್ತಾನ. ಅವರು ಭಾಳ ಇದು ಅದಾರ. ಆ ಬೈಗಳ ಅವನ ಅಪ್ಪ ಬೈತೀನಿ, ಅವ ನಮ್ಗಂದಾನ, ನೀ ಬಸನಗೌಡ್ರ ನೀವೇನು ಬೈತೀರಿ ನಿಮ್ಮ ಅಪ್ಪ, ನಾವು ರೋಡ್ ಮ್ಯಾಗನೂ ಬೈತೀವಿ. ಅದು ನಮ್ಗೆ ಇದು ಶೋಭಾ ಬರಂಗಿಲ್ಲ.
ನಾನು ಒಂದು ಹಚ್ಕ್ ಹೋಗಿ ಬಂದೀನಿ. ನಿನಗೆ ಒಬ್ಬಂಗೆ ನಾ ಬೈತೀನಿ, ನನ್ನ ಒಬ್ಬಗೆ ನೀ ಬೈ. ನಿನ್ನ ಸಮಾಜಗೆ, ನಿನ್ನ ಮಕ್ಕಳಿಗೆ, ನಮ್ಮ ಸಮಾಜಕ್ಕೆ ನೀ ಬೈಬೇಡ. ನಂದು ನಿಮ್ದದ ಬೈರಿ. ನಮ್ಮ ಸಮಾಜಕ್ಕೆ ಯಾಕೆ ಏನು ಮಾಡೈತಿ? ಏನಾರೇ ಮಾಡೈತಿ ನಮ್ಮ ಸಮಾಜ ನಿಮ್ಗೆ? ಒಂದು ಖಾದ್ರಿ ವಕೀಲ್ ಬೈದಾನಂತ ಹೋದ್ರು. ಅದಕ್ಕಿಂತ ಮೊದಲ ಸಿದ್ದರಾಮಯ್ಯ ಸಾಹೇಬ್ರ ಸಲುವಾಗಿ ಯಾವರೇ ಏನಂತ ಬೈತಾರ? ನೀವು ಅದಿರಿ, ನೀವೇ ಏನಂತ ಬೈತಾರಿ? ಒಂದು ದಿವ್ಸ ಮೊದಲು. ಯಾಕೆ ಕಡಿತೈತೇನ? ಕಡಿತೈತಿ ಬೈಲಾಕ? ಖಾದ್ರಿ ವಕೀಲ್ ಬೈದಾನ. ಆ ಉಳ್ಕಿದ ಮಂದಿ ಎಲ್ಲ ಮೆಂಬರ್ಗಳು ಕೇಸ್ ಮಾಡ್ಲಾಕ್ ಹೋಗ್ಯಾರ. ಆ ಮೆಂಬರ್ಗಳಿಗೂ ಬುದ್ಧಿ ಇಲ್ಲ. ಒಂದು ದಿವ್ಸ ಬಸನಗೌಡರು ಬೈದಾರಂತ ನಿಮ್ಮ ಚಾನೆಲ್ದೊಳಗೆ ಅದ. ಒಂದು ದಿವ್ಸ ಮೊದಲ ಸಿದ್ದರಾಮಯ್ಯ ಸಲುವಾಗಿ ಮೈನಾರಿಟಿ ಮಂದಿಗೆ ಏನಂತ ಬೈದಾರ? ಅವರು ಒಬ್ಬರೇ ಹೋರಾಟ ಮಾಡ್ಯಾರ. ಇವ್ರು ಮಾಡಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ಬಲ್ಲಿ ಅದು ನಮ್ಮ ಪಾರ್ಟಿದದ, ಹೈಕಮಾಂಡ್ ಅದ. ಹೈಕಮಾಂಡ್ ಏನು ಹೇಳ್ತಾರ ಅದು ನಾವು ಕೇಳ್ಬೇಕು. ನಮ್ಮ ಮೈನಾರಿಟಿ ಮಂದಿಗೆ ಯಾಕೆ ಬೈದ್ರಿ? ಅವತ್ತು ನೀವು ಹೋದ್ರಿ ಎಲ್ಲಾರು ಕೂಡಿ, ಯಾರು ಮೆಂಬರ್ಗಳು, ನೀವು ಮೆಂಬರ್ಗಳು ಅದು ಕೇಳಿದ್ರೇನ? ಒಂದು ದಿವ್ಸ ಮೊದಲ ಯಾಕೆ ಬೈದ್ರಿ ಅವ್ರಿಗಂತ? ಮತ್ತು ನೀವು ಬೈಬೇಕು, ಮೈನಾರಿಟಿ ಮಂದಿ ಬಯಸ್ಕೊತ ಕುಂದರ್ಬೇಕು. ಕಡಿತೈತೇನ ಸಣ್ಣಾಗಿ? ಮತ್ತು ಹುಷಾರ. ಇವತ್ತು ಅವ್ರ ಮಧ್ಯಾಹ್ನ ಕೇಳಿದ್ರೆ ನಾಳೆಗೆ ನಿಮ್ಮ ಕೈ ಜೋಡಿಸ್ತೀನಿ. ನಾಳೆಗೆ ಮತ್ತೊಂದು ಪ್ರೆಸ್ ನೀವು ಬರಬೇಕೆ. ಇದು ಕಂಟಿನ್ಯೂ ಆಗುದೇ ರೀ.